ಫೋನ್ ನೋಡ್ತಾ ಇದ್ದೆ. ಆಯ್ತು, ಆಮೇಲೆ ಇವತ್ತು ಜನ ಜಾಸ್ತಿ ಇದ್ದಾರೆ. ನಿನ್ನೆ ಬ್ಲಾಗ್ ಬೇರೆ ನೋಡಿದ್ರಿ, ಅದು ಡೇ 1, ಇದು ಡೇ 2 ಅಂತಾರ. ಬಂದು ಕೂತಿದೀವಿ ಇಲ್ಲಿ ಸ್ಟೇಜ್ ಮೇಲೆ, ಇದು ಸ್ಟೇಜ್ ಕೆಳಗೆ. ಸೊ ನನಗೆ ಇಂಗ್ಲಿಷಲ್ಲೆಲ್ಲ ಪೊಂಗಕ್ಕೆ ನಂಗೆ ಇಷ್ಟ ಆಗಲ್ಲ, ಕನ್ನಡ ಬೇಕು. ಕನ್ನಡದವ್ರು ಜಾಸ್ತಿನೇ ಅಂತ ಗೊತ್ತಿದೆ. ಥ್ಯಾಂಕ್ ಯು ಭುವನ್ ಸರ್. ಎಲ್ಲರೂ ಜೋರಾಗಿ cheers. ಇಲ್ಲಿ ಜೋರಾಗಿ ಸಿಕ್ಕಾಪಟ್ಟೆ ಜೋಶ್ ಆಗಿದ್ರು. ಖುಷಿ ಆಯ್ತು ಗೈಸ್. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. MVM ಕಾಲೇಜ್ ಯಾವುದು ಚಟ್ಟ ಅಂಗಡಿಗೆ ಕರ್ಕೊಂಡ್ಬಂದವನೆ. ಚಟ್ಟ ಅಲ್ಲ ಕಣೋ, ಚೇಟ. ಏನು ಕಿಚ್ಚ ಸಿದ್ದಿಕ್ ತರ ಇದ್ದಾರೆ ಅಂತ ಹೇಳ್ತಿದ್ದ. ಗೈಸ್ ಮತ್ತೆ MVM ಕಾಲೇಜ್ ಹತ್ರ ಬಂದಿದ್ದೀವಿ. ಏನಕ್ಕೆ ಅಂತ ಅಂದರೆ ಫ್ಯಾಷನ್ ವಾಕ್ಗೆ ಮತ್ತೆ ಕರೆದಿದ್ದಾರೆ. ಸೊ ಜರ್ಜಾಗಿ ಅದಕ್ಕೆ ಇವತ್ತು ನಮ್ಮ ಜೊತೆ ನಮ್ಮ SFGCಯ ಚಾಕ್ಲೇಟ್ ಬಾಯ್, ಲವರ್ ಬಾಯ್ ಆ್ಯಂಡ್ ಪೀಸ್ ಬಾಯ್ ಯಾರು ಅಂತ ಅಂದರೆ ಏನೋ ಮಚ್ಚ, ಬ್ಯೂಟಿ ಬಂದ್ಮೇಲೆ ಬದಲಾವಣೆ, ಬ್ಯೂಟಿ ಸಿಕ್ಕದ್ಮೇಲೆ ಓವರ್ ಟೈಮ್ ಡ್ಯೂಟಿ, ಬ್ಯೂಟಿ ಬಂದ್ಮೇಲೆ ಬಿಟ್ಟಿದ್ಯಾ ಓಟಿ. ಸುಹಾಸ್ ಇದ್ದಾನೆ. ನೆನ್ನೆ ಆ್ಯಕ್ಚುಲಿ ಸುಮಂತು ಮನೆಗೆ ಹೊರಟ್ಬಿಟ್ಟ, ನನ್ನ ಕಸಿನು. ಅದಾದಮೇಲೆ ಲಿಯೋ ಬಂದು ಮನೆಗೆ ಹೋದ. ಇವತ್ತು ಅವನಿಗೂ ಕೆಲಸ ಇತ್ತು. ಅದಾದಮೇಲೆ ಮನೀಶ್ ಬಂದು, ಮನೀಶಿಗೂ ಕೆಲಸ ಇದೆ, ಅವನು ರೆಕಾರ್ಡಿಂಗ್ ಏನೋ ಇದೆ ಅಂತ ಅಂದ್ಬಿಟ್ಟು ಬರಲಿಲ್ಲ. ಸೊ ಅದಕ್ಕೆ ಇವಾಗ ನಾನು ಮತ್ತು ಸುಹಾಸ್ ಬಂದಿದ್ದೀವಿ. ಸೊ ಈಗ ಬಂದಿದ್ದೀವಿ. ಫೋನ್ ಮಾಡಿದ್ದೆ ಒಂದು 10 ನಿಮಿಷ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಸೋಲೋ ಡ್ಯಾನ್ಸರ್, ಗ್ರೂಪ್ ಡ್ಯಾನ್ಸರ್ ನಡೀತಿದೆ. ಅದಾಗಿದ ತಕ್ಷಣ ಫ್ಯಾಷನ್ ವಾಕ್ ಇದೆಯಂತೆ. ನೋಡೋಣ ಇವತ್ತು ಏನೇನು ಆಗತ್ತೆ, ಏನು ಕತೆ ಅನ್ನೋದನ್ನ. ಸೊ ಲೆಟ್ಸ್ ಗೋ. ಒಳಗಡೆ ಮನ್ಸಲ್ಲಿ ನಗ್ತಿದ್ದಾನೆ ಗೈಸ್. ಈಚೆ ತೋಟ ಝೂಮ್ ಬರ್ಬಿಡಲೇ. ಝೂಮ್ ಇಲ್ಲ ಕಣೋ, 0.5 ಇದೆ. ನೀವು ಝೂಮ್ ಆಗಿ ಬಂದ್ರೆ ಚೆನ್ನಾಗಿ ಕ್ಲಾರಿಟಿ ಆಗಿ ಕಾಣಿಸ್ತೀನಿ. ಫೇರ್ ಅಂಡ್ ಹ್ಯಾಂಡ್ಸಮ್ ಆಗಿದೆ, ಸ್ಮಾರ್ಟ್ ಅಂಡ್ ಹ್ಯಾಂಡ್ಸಮ್ ಎವ್ರಿ ಡೇ ಹ್ಯಾಂಡ್ಸಮ್ ಕೋಡ್. ಇದು ನಮ್ಮ ದೇಶ ಅಂದ್ರೆ. ಕಣ್ಣ ಝೂಮ್ ಮಾಡು. ಎಲ್ಲಿ ಕುಡ್ದವನು ಗೈಸ್, ನೈಟ್ ಚೆನ್ನಾಗಿ ಕುಡ್ದವನೆ. ಬಿಗ್ ಕಣ್ಣಿನ ರೆಡ್ ಇದೆ. ಮಲ್ಗಿಲ್ಲ ಅಷ್ಟೇ. ಅಂತ ಕೆಲಸ ಏನಪ್ಪ? ಫೋನ್ ನೋಡ್ತಾ ಇದ್ದೆ. ಆಯ್ತು, ಆಮೇಲೆ ಏನ್ ನೋಡ್ತಿದ್ದೆ ಫೋನಲ್ಲಿ? ರೀಲ್ಸ್. ಏನು ಒಂದು ಹೇಳಕ್ಕೂ ಒಂದು ದಿವಸ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಗೈಸ್ ಫೈನಲಿ ಇವಾಗ ಹೋಗ್ತಾ ಇದೀವಿ ಒಳಗೆ. ಈಚ್ ಕಡೆ ಬನ್ನಿ ಹೋಗೋಣ. ಇವತ್ತು ಸ್ವಲ್ಪ ಒಂಥರ ಆಗ್ತಿದೆ, ಬಿಕಾಸ್ ಇವತ್ತು ಜನ ಜಾಸ್ತಿ ಇದ್ದಾರೆ. ನಿನ್ನೆ ಅಷ್ಟಿರ್ಲಿಲ್ಲ, ಒಂದು ಆಡಿಟೋರಿಯಮಲ್ಲಿ ಮಾಡಿದ್ದು. ಇವತ್ತು ನೋಡೋಣ ಏನು ಕತೆ ಅಂತ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಗೈಸ್ ಇವಾಗ ಮೇಲ್ಗಡೆ ನಿನ್ನೆ ಥರನೇ ಕ್ಯಾಂಟೀನ್ಗೆ ಬಂದಿದ್ದೀವಿ. ಫಸ್ಟ್ ಊಟ ಮುಗಿಸ್ಕೊಂಬಿಡಿ, ಆಮೇಲೆ ಒಂದೇ ಸಲ ಕೆಳಗೆ ಹೋಗೋಣ ಅಂತ ಅಂದರು. ಅದಕ್ಕೆ ಮೇಲ್ಗಡೆ ಬಂದಿದ್ದೀವಿ. ಇಲ್ಲಿ ಮುಗಿಸ್ಕೊಂಡು ಅದಾದ್ಮೇಲೆ ಕೆಳಗಡೆ ಹೋಗೋಣ. ತುಂಬ ಜನ ಇದ್ದಾರೆ ಫ್ಯಾಷನ್ ಶೋಗೆ, ಬಟ್ ಒಬ್ರಿಗಿಂತ ಒಬ್ರು ಚೆನ್ನಾಗಿದ್ದಾರೆ. ಸುಮ್ಮನೆ ಒಬ್ರೊಬ್ರು ನೋಡಿದೆ, ಆದರೆ ಒಬ್ರಿಗಿಂತ ಒಬ್ರು ಚೆನ್ನಾಗಿದ್ದಾರೆ. ಸೊ ಬನ್ನಿ ಊಟ ಮುಗಿಸ್ಕೊಂಡು ಕೆಳಗಡೆ ಹೋಗಿ ಸ್ಟಾರ್ಟ್ ಮಾಡೋಣ ಪ್ರೋಗ್ರಾಮ್ಸ್. ನಿನ್ನೆ ಬ್ಲಾಗ್ ಬೇರೆ ನೋಡಿದ್ರಿ, ಅದು ಡೇ 1, ಇದು ಡೇ 2 ಅಂತಾರ. ಬಿಕಾಸ್ ಇದು ಸಡನ್ನಾಗಿ ನನಗೆ ಬೆಳಗ್ಗೆ ಫೋನ್ ಮಾಡಿ ಅವ್ರು ಹೇಳಿದ್ದು. ಸೊ ಇದು ಸಪ್ರೇಟಾಗಿ ವ್ಲಾಗ್ ಬರ್ತಾಯಿದೆ. ನನಗೂ ಕಂಟೆಂಟ್ ಬೇಕಲ್ಲ ಗೈಸ್, ಅದಕ್ಕೋಸ್ಕರ. ಇದು ಆಕ್ಚುಲಿ ಚೆನ್ನಾಗಿರೋದು. ಯಾರು MVM ಕಾಲೇಜಿಂದ ಏನಾರ ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಚಪಾತಿ ಬಂದಿದೆ, ಬನ್ನಿ ತಿನ್ನೋಣ.
ಬಂದು ಕೂತಿದೀವಿ ಇಲ್ಲಿ ಸ್ಟೇಜ್ ಮೇಲೆ, ಇದು ಸ್ಟೇಜ್ ಕೆಳಗೆ, ಸ್ಟೇಜ್ ಮುಂದೆ. ಸಾರಿ, ಇವಾಗ ಬ್ರೇಕ್ ಕೊಟ್ಟಿದ್ದಾರೆ. ಬ್ರೇಕ್ ಆದ್ಮೇಲೆ ಮತ್ತೆ ಕಂಟಿನ್ಯೂ ಅಂತೆ. ನೋಡೋಣ ಏನಾಗತ್ತೆ ಅಂತ. Narendra sir, will stand So MPM. No, I need more energy. You are getting a good prizes, guys. We have a good talent people in your one team. In second prize, we have 2 team, and third prize, we have 1 team. So, which? One second. First of all, ಎಲ್ಲರಿಗೂ ನಮಸ್ಕಾರ. ನನಗೆ ಇಂಗ್ಲಿಷ್ ಅಲ್ಲೆಲ್ಲ ಪೊಂಗಕ್ಕೆ ನಂಗೆ ಇಷ್ಟ ಆಗಲ್ಲ, ಕನ್ನಡ ಬೇಕು. ಗಂಡು ನಾಡಿನಲ್ಲಿ ಹುಟ್ಟಿರುವ ಗಂಡಮ್ಮ ನಾವು. ಕನ್ನಡದವರು ಜಾಸ್ತಿನೇ ಅಂತ ಗೊತ್ತಿದೆ. ಯಾರನ್ನೂ ಭೇದ ಮಾಡ್ದಿರಾ ಇಲ್ಲಿ ಬಂದಿರೋರು ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ತುಂಬಾ ಕಷ್ಟ ಆಯ್ತು ಆಕ್ಚುಲಿ ಮಾಡೋದಕ್ಕೆ ಜಡ್ಜ್ಮೆಂಟ್. ಓಕೆ, ഞാനും മലയാളത്തിൽ പറയാലോ, ಒಂದೇ ತರ ನೋಡೋದು. ಈಗ ಲಾಸ್ಟ್ ಇಂದ ಫಸ್ಟ್ ಬರೋಣ. ಓಕೆ, ನೀವು ಥರ್ಡ್ ಪ್ರೈಸ್ ಇದ್ ಮಾಡ್ಬಿಡಿ. ಸೆಕೆಂಡ್ ಪರ್ಸನ್ ಥರ್ಡ್ ಇಂದ ನಮ್ಗೆ ಸ್ಕೂಲ್ ಡೇಸ್ ಅಲ್ಲಿ ಒಂದ್ ಸೆಕೆಂಡ್ ನಮ್ಗೆ ಸ್ಕೂಲ್ ಡೇಸ್ ಅಲ್ಲಿ ಪ್ರಾಜೆಕ್ಟ್ ಎಲ್ಲ ಕೊಟ್ಟಾಗ ಒಂದ್ ಧರ್ಮಕೋಲ್ ಕಟ್ ಮಾಡಕ್ಕೆ ನಮಗ್ ಬರ್ತಾ ಇರ್ಲಿಲ್ಲ. ಯಾಕೆಂದ್ರೆ ಒಂದ್ ಕಡೆ ಕಟ್ ಮಾಡಿದ್ರೆ ಇನ್ನೊಂದ್ ಅರ್ಧ ಮುಡ್ದೇ ಹೋಗಿರೋದು. ಅದ್ರಲ್ಲಿ ಅವ್ರು ಅಷ್ಟು ಎಫೆಕ್ಟ್ ಆಗಿ ತಂದ್ ಮಾಡಿದಾರಲ್ಲ, ಚೆನ್ನಾಗ್ ಮಾಡಿದ್ದಾರೆ. ಸೊ ಗೆದ್ದು ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಯು ಪೀಪಲ್ ಡಿಸರ್ವ್. ಹಂಗೆ ಇರ್ಲಿ ಅಂಡ್ ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಫಸ್ಟ್ ಸ್ಟೇಜ್ ಪ್ರೋಗ್ರಾಮ್ ನಂದು. ಅಷ್ಟು ಪ್ರೀತಿಯಿಂದ ಸ್ಟೇಜ್ ಮೇಲೆ ಬಂದಾಗ್ಲೂ ಕೂಡ ಕೂತಿರೋರು ಇಷ್ಟು ಸಪೋರ್ಟಿವ್ ಆಗಿರೋದಕ್ಕೆ ಥ್ಯಾಂಕ್ ಯು ಬ್ರೋ. Thank you, sir. Thank you, Bhuvan, sir. Give it up, guys! ಎಲ್ಲರೂ ಜೋರಾಗೆ cheers. ಇಲ್ಲಿ ಜೋರಾಗೆ. Thank you so much. Thank you so much. ಫ್ರೆಂಡ್ಸ್ ಅವರೇ,
ಫೈನಲಿ ಪ್ರೋಗ್ರಾಮ್ನ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಜೋಶ್ ಆಗಿದ್ರು. ಸೊ ನಿನ್ನೆಗಿಂತ ಇವತ್ತು ಚೆನ್ನಾಗಿತ್ತು, ಮಜಾ ಚೆನ್ನಾಗಿತ್ತು ಇವತ್ತು. ಥ್ಯಾಂಕ್ ಯು ಸೋ ಮಚ್ ದೀಪ್ತಿ ಅವರು. Thank you so much. ಖುಷಿ ಆಯ್ತು ಗೈಸ್. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ MVM ಕಾಲೇಜ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್. ಜನಗಳು ಒಂಥರ ಕಿತ್ತಾಡ್ತಾರೆ ಅಂದರೆ ಪ್ರಾಣಿಗಳು ಕಿತ್ತಾಡುತ್ತೆ, ಪಕ್ಷಿಗಳು ಕಿತ್ತಾಗಿರುತ್ತೆ ನೋಡಿ, ಒಂದಕ್ಕಿಂತ ಒಂದು. ನೋಡಿ, ಒಬ್ಬರು ವೀಕ್ ಇದ್ದಾರೆ ಅಂದರೆ ಎಲ್ಲರೂ ಸೇರ್ಕೊಂಡು ಹೆಂಗೆ ಒಟ್ಟಿಗೆ ಬಂದು ಗುಂಪ್ತಾರೆ ಅಂತ. ಇಷ್ಟೇ ಪ್ರಪಂಚವಾಗಿರೋದು. ಒಬ್ರಿಗೊಬ್ರು ಪ್ರೀತಿ ಕೊಟ್ಟು ಪರಸ್ಪರಾಗಿ ಗೌರವ ಕೊಟ್ಟು ನೋಡ್ಕೊಳೋಣ ಅನ್ನೋದೇ ಇಲ್ಲ. ಕಿತ್ತಾಡಿ ಸಾಯ್ತಾರೆ. ಇರೋದು ಒಂದು ಜೀವನ, ನೆಮ್ಮದಿಯಾಗಿರಬೇಕು. ಹಾಗೆ ಹೋದ್ವಿ ಅಂತ ಇರಬಾರ್ದು. ಏನೋ ಒಂದು ಮಾಡಿ ಸಾಧಿಸ್ಬಿಟ್ಟು ಹೋಗ್ಬೇಕು. ಸುಮ್ಮನೆ ವೇಸ್ಟ್ ಮಾಡಬಾರ್ದು ಜೀವನ. ಬನ್ನಿ ಈಗ ಮನೆಗೆ ಹೊರಡೋ ಟೈಮ್. ಎಚ್ಕೋ ಗೈಸ್. ಸುಹಾಸ್ ನಮ್ಮ ಮನೆಗೆ ಬಿಡೋಕ್ಕೆ ಅಂತ ಬರ್ತಿದ್ದೆ. ಸೊ ಇಲ್ಲಿ ಕಾಫಿ ಚೆನ್ನಾಗಿರುತ್ತೆ ಅಂತ ಅಂದ. ಯಾವುದೋ ಚಟ್ಟ ಅಂಗಡಿಗೆ ಕರ್ಕೊಂಬಂದವನೆ. ಸೊ ಕಾಫಿ ತೊಗೊಂಡಿದ್ದೀನಿ, ಅಲ್ಲ ಅವ್ನು ತಿಂತಿದ್ದಾನೆ. ಚಟ್ಟ ಅಲ್ಲ ಕಣೋ, ಚೇಟ. ಓ ಸಾರಿ, ಗೊತ್ತಿಲ್ಲ ಗೈಸ್ ನನಗೆ. ಅದು ಚಟ್ಟ ಅಂದ್ಕೊಂಡೆ. ಸರಿ, ಚಟ್ಟ ಅಂದರೆ ಮಲಗಿಸ್ಕೊಂಡು ಗೊತ್ತಾನೆ. ಓಕೆ, ಕಾಫಿ ಕುಡ್ಕೊಂಡು ಇವನ್ನ ಡ್ರಾಪ್ ಮಾಡಿ ಹೋಗೋಣ. ಆ್ಯಂಡ್ ಇವತ್ತು ಈ ಥರ ಕೊಟ್ಟಿದ್ದಾರೆ. ಅಣ್ಣ ಹತ್ರ ಒಂದು ಕವರ್ ಇಸ್ಕೊಟ್ಬಿಡು, ಎತ್ಕೊಂಡು ಹೋಗ್ತೀನಿ. ಬನ್ನಿ ಕಾಫಿ ಕುಡಿದು ಹೋಗೋಣ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಕಾಲೇಜಲ್ಲಿ. ಹೇಗಿತ್ತು? ಅಲ್ಲ, ಏನು ಅನ್ನಿಸ್ತು ನಿಂಗೆ? ಚೆನ್ನಾಗಿತ್ತು. ನನ್ನ ಜೊತೆ ಇರೋ ಫ್ರೆಂಡ್ಸ್ ಎಲ್ಲ ಇಂಥ ನನ್ನ ಮಕ್ಕಳೇ. ಹೇಗಿತ್ತು? ಇಟ್ ವಾಸ್ ನೈಸ್ ಅಂತ ಅವ್ನು ನಿನ್ನೆ ಮನೀಶ್ ಅವನು ಇನ್ನೊಬ್ಬ ಪೀಸ್ ಅಂತ ಅಂದ. ಇವನು ಏನೋ ರಿಯಾಕ್ಟ್ ಮಾಡ್ತಾನಂತ ನೋಡಿದ್ರೆ ಚೆನ್ನಾಗಿತ್ತು. ಯಾವನು ಕೆಲವ್ರು ಇರ್ತಾರೆ, ಮಚಾ ಏನಿತ್ತು ಮಚಾ ನೀನು, ಅಲ್ಲಿ ಏನು ಕ್ರೌಡು ಮಚಾ ಅಂತೆಲ್ಲ ಮಾತಾಡ್ತಾರೆ. ಹೇಗಿತ್ತ ಕಾಲೇಜು? ಅದಕ್ಕೆ ಚಟ್ಟ ಅಂಗಡಿಗೆ ಬಂದ. ಫೈನಲಿ ಸುಹಾಸ್ ಹೊರಟಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ಯಾರ್ದೋ ಎಷ್ಟೊಂದು ಜನ ಹುಡುಗಿ ನಂಬರ್ ಇಸ್ಕೊಂಡು ನೋಡಿ ಆನಡಿ ಕಾಲ್ ಮನೆಗೆ ರೀಚ್ ಆಗಿ ಫೋನ್ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ನೆನ್ಕೊಂಡೆ ಎಲ್ಲರೂ ಆಟ ಆಡೋದಪ್ಪ. ಮಾತಾಡ್ಬಿಡಿ ದಯವಿಟ್ಟು. ಮಾತಾಡ್ಬೇಡ. ಏನಪ್ಪ ಇದು? ಈ ನಡುವೆ ನಾನು ಸೀರಿಯಸ್ ಮಾಡಿದ್ರೆ ಕಾಮಿಡಿ ಆಗ್ತಾ ಇದೆ, ಈಗ ಕಾಮಿಡಿ ಮಾಡಿದ್ರೆ ಸೀರಿಯಸ್ ಆಗೋಯ್ತಲ್ಲಪ್ಪ. ಬನ್ನಿ ಗೈಸ್, ಇವಾಗ ನಮ್ಮ ಮನೆಗೆ ಹೋಗೋಣ. ಒಂದು ಕವರ್ ಕೊಡೋ ಅಂತ ಅಂದ್ರೆ ತಗೊಂಬಂದು ಜಾಕೆಟ್ ಒಳಗಡೆನೆ ತುಂಬಿಸ್ಬಿಟ್ಟು ಅವ್ನು ಹಿಂಗೆ ಎತ್ಕೊಳೋದು. ಇವಾಗ ಹಿಂಗೆ ಎತ್ಕೊಂಡು ನಿಧಾನಕ್ಕೆ ಹೋಗ್ಬೇಕು. ಪ್ರೆಗ್ನೆಂಟ್ ಆದವರು ಹಿಂಗ್ ಮುಂದೆ ಬರುತ್ತೆ ಹೊಟ್ಟೆ. ಇದೇನು ಫ್ಲಾಟ್ ಹಿಂಗೆ. ಬನ್ನಿ ಹೋಗೋಣ. ನೈಸ್. ನಮ್ಮ ಮನೆಯವರೆಲ್ಲ ಫಾಲೋ ಮಾಡ್ತಿದ್ದಾರೆ, ತೋರಿಸ್ತಿದ್ದೆ ಇವಾಗ. ಅಂಡ್ ನಿಮ್ಗೆ ಇನ್ನೊಂದ್ ಹೇಳ್ತೀನಿ, ಕೇಳಿಸ್ಕೊಡಿ. ಅಲ್ಲೇ ಕುತ್ತಲೆ ಬ್ಲಶ್ ಆಗ್ಬಿಡ್ತೀರಾ. ಐ ವಾಸ್ ಶೋಯಿಂಗ್ ಯುವರ್ ವಿಡಿಯೋ. ಅದ್ರಲ್ಲಿ ನಾನೆಲ್ಲ ಇದ್ನಲ್ವಾ, ಅಂದ್ರೆ ನಿನ್ನೆದ್ ಇವೆಂಟ್ ಅದು ಹಾಕಿದ್ರಲ್ವಾ, ಸೊ ನೋಡಿ ಅಂತ ತೋರಿಸ್ತಾ ಇದ್ದೆ. ಸೊ ನಮ್ಮ ಅತ್ತೆ ಮಗ ಚಿಕ್ಕ ಹುಡುಗ UKG ಓದ್ತಿದ್ದಾನೆ. ಹಿ ವಾಸ್ ಸೇಯಿಂಗ್ ದಟ್ ಇವರೇ ಮನೆ ನಮ್ ಸೀನಿಯರ್ ಅಂದಿದ್ದಕ್ಕೆ ಹಿ ವಾಸ್ ಸೇಯಿಂಗ್ ದಟ್ ಏನು ಕಿಚ್ಚ ಸುದೀಪ್ ತರ ಇದಾರೆ. ಇಟ್ ವಾಸ್ ಆಸಮ್. ಐ ಗೆಸ್ ನನ್ಗಂತೂ ಯು ಗಾಟ್ ಅ ಗುಡ್ ಸ್ಟೇಜ್ ಟು ಕಮ್ ಬ್ಯಾಕ್. ನೋಡ್ದೆ ಏನಪ್ಪ ನಿಮ್ಗೆ ಇಷ್ಟೊಂದು ಫ್ಯಾನ್ ಬೇಸ್. ಗೈಸ್, ಇಲ್ಲೊಂದು ಫ್ರೇಮ್ ಅಷ್ಟೇ ಆಗಿರೋದು. ಇನ್ನು ಈ ಪೂರ್ತಿ ಈ ಗೋಡೆ ಖಾಲಿ ಇದೆ, ಈ ಗೋಡೆ ಖಾಲಿ ಇದೆ, ಎಲ್ಲ ಕಡೆನೂ ಖಾಲಿ ಇದೆ. ಇನ್ನು ಪಿಕ್ಚರ್ ಇವಾಗ ಸ್ಟಾರ್ಟ್ ಆಗಿದೆ. ವೆಯ್ಟ್ ಆ್ಯಂಡ್ ವಾಚ್. ಗೆದ್ದೆ ಗೆಲುವು ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಸೊ ಇನ್ ದ ನೆಕ್ಸ್ಟ್ ವ್ಲಾಗ್, ಅಂದರೆ ಯಾವ ವ್ಲಾಗ್ ಅಂತ ನಂಗೆ ಗೊತ್ತಿಲ್ಲ, ಬಟ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಶುಭರಾತ್ರಿ. ಥ್ಯಾಂಕ್ ಯು ಸೋ ಮಚ್ MVM ಕಾಲೇಜ್ ದೀಪ್ತಿ ಅವರೇ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಮನೀಶ್, ಸುಮಂತ್, ಲಿಯೋ ಆ್ಯಂಡ್ ಸುಹಾಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ MVMಲ್ಲಿ ಯಾರ್ಯಾರು ನನಗೋಸ್ಕರ ಸಪೋರ್ಟ್ ಮಾಡಿದ್ವಿ, ಥ್ಯಾಂಕ್ ಯು ಸೋ ಮಚ್. ಸಿ ಯು. ಟೇಕ್ ಕೇರ್. ಲವ್ ಯು ಆಲ್. ಬಾಯ್. ತುತ್ತುವನ್ನ ತಿನ್ನೋಕೆ
ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂಗೈಯಗಲ ಜಾಗ ಸಾಕು ಆಯಾಗಿರಕ್ಕೆ